ಆಗಿರಲಿಲ್ಲ, ಯಾರ ಜಮೀನಿಗೆ ಬೋರ್ಡ್ಗಳನ್ನ ಮಾಡಲಿಕ್ಕೆ ಆಗಿರಲಿಲ್ಲ. ಇದೆಲ್ಲ ಕೂಡ ಒಂದು ಹೊಸ ರೂಪವನ್ನು ಕೊಟ್ಟು ಆ ಭೂಮಿಯ ಬದ್ಧತೆಯ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕ್ಷೇತ್ರ ಅದಾಗಿ ಇವತ್ತು ಮೊನ್ನೆ ಒಂದು 2-3 ತಿಂಗಳಿಂದ ವಿಜಯನಗರದಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ನಡೆಯಿತು. ಅದಾದ್ಮೇಲೆ ಅನೇಕ ಜಿಲ್ಲೆಗಳೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ. 1,11,00,000 ಜನರಿಗೆ ಅವರ ಜಮೀನನ್ನ ದಾಖಲೆಗಳನ್ನ ನಿರ್ಮಾಣ ಮಾಡಿ ಅವ್ರ ಫೋಟೋ ಹಾಕಿ ಅಳತೆ ಇಟ್ಟು ಆ ಜಮೀನಿನ ಮೇಲೆ ನಿಲ್ಲಿಸಿ ಅವರಿಗೆ ಪಟ್ಟವನ್ನು ಕೊಟ್ಟು ದಾಖಲೆ ಕೊಟ್ಟು ಮುಂದಕ್ಕೆ ಅವರ ವಂಶದ ಕುಡಿಗೆ ಇದು ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ತಾತನ ಆಸ್ತಿ, ನಿಮ್ಮ ಮಕ್ಕಳ ಆಸ್ತಿ ಅಂತ ತೋರಿಸುವಂತ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಇಂಥ ಒಂದು ಕಾರ್ಯಕ್ರಮ ಜನತಾದಳದವರಾಗಲಿ ಬಿಜೆಪಿ ಅವರು ಕೈಗೆ ಅವಕಾಶ ಕೊಟ್ಟಿದ್ದಲ್ಲ. ದೇವರು ಅವರು ಕೂಡ ಹಿಂದೆ ಬಿಜೆಪಿಯವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಸರ್ಕಾರ ಇತ್ತು, 2 ಬಾರಿ ಅವಕಾಶ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಇಂಥ ಯಾವ್ದಾದ್ರು ಒಂದು ಜನರ ಬದುಕಿಗೆ ಇವತ್ತು ಕೆಳಗಡೆ ತುಂಬಿಸುವಂತ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.